ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ವಲಯ ಸಮುದಾಯಗಳಿಂದ ಇವತ್ತು ರಾಜ್ಯ ಸರ್ಕಾರಕ್ಕೆ ಮನ ಮುಟ್ಟೋ ರೀತಿಯಲ್ಲಿ 25ನೇ ತಾರೀಕು ದಿವಸ ಈ ಒಳ ಮೀಸಲಾತಿ ಜಾರಿ ಆಗಬಾರ್ದು ಅಂತಕ್ಕಂಥದ್ದು ವಲಯರ ಒಂದು ಕೂಗು. ಇವತ್ತು 27ನೇ ತಾರೀಕು ಸಚಿವ ಸಂಪುಟದಲ್ಲಿ ಅದನ್ನು ತರಬಾರ್ದು ಅಂತಕ್ಕಂಥದ್ದು ನಮ್ಮ ವಲಯರ ಕೂಗಾಗೈತೆ. ಯಾಕಂದರೆ ಈ ಮಾಡಿರ್ತಕ್ಕಂಥ ಸಮೀಕ್ಷೆಯಲ್ಲಿ ಮೋಸ ಆಗೈತೆ. ಜನಸಂಖ್ಯೆ ಈ ರಾಜ್ಯದಲ್ಲಿ ನಾವು ಜಾಸ್ತಿ ಇದ್ದೀರಿ, ಮಾದಿಗರು ಭಾಳ ಕಡಿಮೆ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರಣೆ. ಆದರೆ 27ನೇ ತಾರೀಕು ಸಂಪುಟದಲ್ಲಿ ಇದನ್ನು ಕೈ ಬಿಡಬೇಕಾಗಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರಕ್ಕೆ ಇವತ್ತು ಈ ವರದಿ ಸಲ್ಲಿಸಬೇಕು. 25ನೇ ತಾರೀಕಿಗೆ ಜ್ಞಾನ ಪ್ರಕಾಶ ಸ್ವಾಮೀಜಿಯವರು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಫ್ರೀಡಮ್ ಪಾರ್ಕಲ್ಲಿ. ಆ ಒಂದು ಫ್ರೀಡಮ್ ಪಾರ್ಕಲ್ಲಿ ಹಮ್ಮಿರತಕ್ಕ ಒಂದು ಏನು ಹೋರಾಟಕ್ಕೆ ನಮ್ಮ ಎಲ್ಲ ಸಂಪೂರ್ಣವಾಗಿ ಬೆಂಬಲ ಐತೆ. ಇಡೀ ನಮ್ಮ ಕೋಲಾರ ಜಿಲ್ಲೆಯಿಂದ 5,000 ಜನ ನಾವು ಭಾಗವಹಿಸ್ತಾ ಇದ್ದೀರಿ. ಆ ಹೋರಾಟ ಯಶಸ್ವಿ ಆಗಬೇಕು ಮತ್ತು ಒಳ ಮೀಸಲಾತಿ ಏನು ಇವತ್ತು ಹೋರಾಟದಲ್ಲಿ ಭಾಗಿಯಾಗತಕ್ಕಂಥ ಪ್ರತಿಯೊಬ್ಬ ದಲಿತ ಮುಖಂಡನು ಇವತ್ತು ಬೆಂಗಳೂರಿಗೆ ಫ್ರೀಡಮ್ ಪಾರ್ಕ್ ಬರಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಇವತ್ತು ಏನು ನಮ್ಮ DPS ಮುನ್ರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಏನು ಈ ಒಂದು ಪ್ರೆಸ್ ಮೀಟ್ ನಾವು ಇಲ್ಲಿ ಮಾಡ್ತಾ ಇದ್ದಾರೋ, ಇವರು ಒಂದು ಇದರಲ್ಲಿ ಸಹ ಸುಮಾರು ನಾವು 200ರಿಂದ 300 ಜನ ಅವರು ಒಂದು ನೇತೃತ್ವ ವಹಿಸಿ ನಾವೆಲ್ಲ ಬೆಂಗಳೂರಿಗೆ ಎಲ್ಲ ಭಾಗವಹಿಸ್ತಾ ಇದ್ದೀರಿ. ಫ್ರೀಡಮ್ ಪಾರ್ಕ್ನಲ್ಲಿ ಒಳ ಮೀಸಲಾತಿ ಜಾರಿ ಆಗಬಾರ್ದು ಅಂತಕ್ಕಂಥದ್ದು ಮೊದಲು ಏನಿತ್ತು ಒಳ ಮೀಸಲಾತಿ ಯಥಾಸ್ಥಿತಿಯನ್ನು ಕಾಪಾಡಬೇಕಂತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಕಿವಿ ಮಾತಾಗಬೇಕು. ಅತಿ ಹೆಚ್ಚು ಜನಸಂಖ್ಯೆ ಇದೆ ಅಂತೇಳಿ ಕೊಟ್ಟತಕ್ಕಂಥ ಹೇಳಿಕೆ. ಅದೇ ರೀತಿಯಲ್ಲಿ ಎರಡನೇದಾಗಿ ಎಡಗೈ ಜನಾಂಗಕ್ಕಿಂತ ಕಡಿಮೆ ಇದೆ ಅಂತ ಹೇಳಿ ಬಲಗೈ ಜನಾಂಗ ಗುಡಿಸ್ತಾ ಇದ್ದಾರೆ. ಮತ್ತೆ ಅದು A ಮತ್ತು B ಗ್ರೂಪ್ ಅಂತ ತಿಳಿದು ನೋಡಿದ್ರೆ C ಗ್ರೂಪ್ ನಲ್ಲಿ ವರ್ಗ, ಕರ್ಮ, ಬಂಜಾರ, ಲಂಬಾಣಿ, ಬೋವಿ ರೀತಿಯಲ್ಲಿ ಇವತ್ತು ರಾಜ್ಯದಲ್ಲಿ ಮೀಸಲಾತಿಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಈ 4 ಜಾತಿಗಳಿದೆ. ಪ್ರಬಲವಾಗಿ ಬೋವಿ ಜನಾಂಗನೂ ಇದೆ, ಭಕ್ತನೂ ಇದೆ, ಬ್ರಹ್ಮನ್ ಇದೆ, ಲಂಬಾಣಿ ಇದೆ. ಆದ್ರೂ ನಮ್ಮನ್ನ ಸ್ಪೃಶ್ಯತೆಯಲ್ಲಿ ಗುರುತಿಸಿ C ಗ್ರೂಪ್ಗೆ ತಗೊಂಡಿದೆ. ಇವತ್ತು ಆ ರೀತಿಯಲ್ಲಿ ನಮ್ಮ ಒಂದು ಈ ಸಂಖ್ಯೆಗೆ ಅನುಗುಣವಾಗಿ ಗಮನಿಸಿದ್ರೆ ಇತ್ತೀಚೆಗೆ ಇವತ್ತು ರಾಜ್ಯ ಸರ್ಕಾರ 56,000 ಸಂಖ್ಯೆಯಲ್ಲಿ ನಮ್ಮನ್ನ ನೌಕರ ಸಂಘಕ್ಕೆ ನೌಕರರಾಗಿ ನಮ್ಮ KPSC ಮುಖಾಂತರ ಸೆಲೆಕ್ಷನ್ ಮಾಡಬೇಕಂತ ಹೊರಟಿದೆ. ಅದ್ರ ಪ್ರಕಾರ ನೋಡ್ಬೇಕು ಅಂದ್ರೆ ನಮಗೆ ಬಿಂದು ಅಂತ ನಾವೇನು ಕರಿತೀವಿ, ಆ ಬಿಂದು ಪ್ರಕಾರ ತಗೊಂಡ್ರೆ ನಮಗೆ ಇಲ್ಲಿ ಮುಂದೆ small help from our side. Thank you. Okay. ಸೊ ಏನಾದರೂ ಸಮಸ್ಯೆ ನಮ್ಮ ಕಡೆಯಿಂದ ಏನಾದರೂ ಸಹಾಯ ಬೇಕಾದರೆ ಎನಿ ಟೈಮ್ ಹೇಳಿ. ಇಲಾಖೆಯಿಂದ ಪೂರ್ತಿ ಸಹಯೋಗ ಇರುತ್ತೆ. ಇದು ದುರ್ಭಾಗ್ಯಶಾಲಿ, ಇದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ನಾವು ಕೋರ್ಟಲ್ಲಿ ಕೂಡ ಫಾಲೋಅಪ್ ಮಾಡಿ ಅವರಿಗೆ ಮ್ಯಾಕ್ಸಿಮಮ್ ಎಷ್ಟು ಖರ್ಚಾಗಿದೆ ಪ್ರತಿಗತ ಮಾಡ್ತೀವಿ. ಕಾನೂನು ಪ್ರಕಾರ ಎಷ್ಟು ಸಹಾಯ ಮಾಡ್ಬೋದು ಪೂರ್ತಿ ಖಂಡಿತ ಮಾಡ್ತೀವಿ. ನಾವೆಲ್ಲ ಆಫೀಸರ್ ಮತ್ತು ಸಿಬ್ಬಂದಿ ನಿಮಗೆ ಸಹಾಯ ಮಾಡಲಿಕ್ಕೆ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು. ಇದೆ ಬಟ್ ಸುದ್ದಿ ಓಕೆ, ಸುದ್ದಿ ಎಲ್ಲರಿಗೂ ಗೊತ್ತಿದೆ. ಎಲ್ಲರಿಗೂ ನಮಸ್ಕಾರ. ರಾಮನವಮಿ ಅಂಗವಾಗಿ ಬರುವ ಮಾರ್ಚ್ 26 ಗುರುವಾರದಂದು ಬೆಳಗ್ಗೆ 10 ಗಂಟೆಗೆ ರಾಮತೀರ್ಥ ದೇವಸ್ಥಾನದಿಂದ ಜಗತ್ ವೃತ್ತದವರೆಗೆ ಬೃಹತ್ ಶೋಭಾಯಾತ್ರೆ ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವು 11ನೇ ವರ್ಷದ ಒಂದು ಶೋಭಾಯಾತ್ರೆ ಹಮ್ಮಿಕೊಂಡಿದ್ದು
ಈ ಶೋಭಾಯಾತ್ರೆಯು ಕಲಬುರಗಿ ಜಿಲ್ಲೆಯ ಸಮಸ್ತ ಮಠಾಧೀಶರ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಎಲ್ಲ ಹಿಂದೂ ಬಾಂಧವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ. ನಮ್ಮ ರಾಮನವಮಿ ಉತ್ಸವ ಸಮಿತಿ, ಈ ಉತ್ಸವ ಸಮಿತಿ ವಿಶೇಷತೆ ಏನಪ್ಪ ಅಂದರೆ ಯಾವುದೇ ರೀತಿಯ ಒಬ್ಬ ವ್ಯಕ್ತಿ ಈ ಸಮಿತಿಗೆ ಅಧ್ಯಕ್ಷ ಆಗಿರೋದಿಲ್ಲ, ಯಾವ ಸಂಸ್ಥಾಪಕರಿರೋದಿಲ್ಲ. ಇದು ಸಮಸ್ತ ಹಿಂದೂ ಬಾಂಧವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯುತ್ತದೆ. ಹಿಂದೂ ಬಾಂಧವರು ರಾಮ ಭಕ್ತರು ಇದರ ಅಧ್ಯಕ್ಷರು. ಅವರ ಆಶೀರ್ವಾದ, ಅವ್ರ ಸಹಕಾರ, ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತದೆ. ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಪ್ರಮಾಣದ ಒಂದು ಶೋಭಾಯಾತ್ರೆ ಎಲ್ಲಿ ನಡೀತದೆ, ಕಲಬುರಗಿಯಲ್ಲಿ ನಡೀತದೆ. ಆ ಕಲಬುರಗಿ ಶೋಭಾಯಾತ್ರೆಗೆ ಕಲಬುರಗಿಯ ಜನತೆ, ಮಹಾಜನತೆ, ರಾಮ ಭಕ್ತರು, ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಶೋಭಾಯಾತ್ರೆ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿಸಿಕೊಳ್ಳುತ್ತೇವೆ. ಈ ಜೊತೆಯಾಗಿ ಈ ರಾಮನವಮಿ ಉತ್ಸವ ಸಮಿತಿಯು 11ನೇ ವರ್ಷದ ಒಂದು ಉದ್ಘಾಟಕರಾಗಿ ಕಲಬುರಗಿಯ ಶರಣಬಸವೇಶ್ವರ ಮಹಾಸಂಸ್ಥಾನದ ಪರಮ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರು ಮತ್ತು ಕಡಗಂಚ ಶ್ರೀಗಳು, ಚೌದಾಪುರಿ ಮಠದ ಹಿರೇಮಠ ಶ್ರೀಗಳು, ಪಾಳ ಶ್ರೀಗಳು, ಬಬಲಾ ಶ್ರೀಗಳು, ಸ್ಟೇಷನ್ ಬಬಲಾ ಶ್ರೀಗಳು ಮತ್ತು ಸುತ್ತಮುತ್ತಲಿನ ಅವರಿನ ಎಲ್ಲ ಪರಮ ಪೂಜ್ಯರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಅವರ ಅಮೃತೋತ್ಸವದ ಚಾಲನೆ ದೊರೆಯಲಿದ್ದು, ಈ ಕಾರ್ಯಕ್ರಮದಲ್ಲಿ ಎಲ್ಲ ರಾಜಕೀಯ ಮುಖಂಡರು, ರಾಜಕೀಯ ಧುರೀಣರು, ಎಲ್ಲ ಶಾಸಕರು, ಯಾವುದೇ ಒಂದು ಪಕ್ಷ ಭೇದ ಮರೆತು ಇದೊಂದು ಹಿಂದುತ್ವ ಕಾರ್ಯಕ್ರಮ ಆಗಿ ಹೊರಹೊಮ್ಮುತ್ತಿದ್ದು ಅವರೆಲ್ಲರ ಸಹಕಾರ, ಮಾರ್ಗದರ್ಶನ ಈ ರಾಮನವಮಿ ಸಮಿತಿ ಮೇಗಿದೆ. ಎಲ್ಲರೂ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂದ್ರೆ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ. ಜಯ ಶ್ರೀರಾಮ್. ಸರ್, ಕಾರ್ಯಕ್ರಮಕ್ಕೇನು ರಾಮಂದು ಬೃಹತ್ ಒಂದು 15 ಅಡಿ ಶೋಭಾಯಾತ್ರೆಗೆ ಮೂರ್ತಿಗೆ ಅಲಂಕಾರ ಇರ್ತದೆ, ವಿಶೇಷ ಅಲಂಕಾರ ಇರ್ತದೆ. ಆ ಜೊತೆಯಲ್ಲಿ ನಾಸಿಕ್ ಡೋಲು, ಹಲ್ಗಿ ಮತ್ತು ವಾದ್ಯಗಳು, ಹಿಂದೂಗಳ ಒಂದು ಸಾಂಸ್ಕೃತಿಕ ವಾದ್ಯಗಳು, ಹಲಿಗೆ ಆಗಿರ್ಬೋದು, ಡೊಳ್ಳು ಆಗಿರ್ಬೋದು, ಮತ್ತು ಸೋಲಾಪುರ ಲೇಜಿಮ್ ಆಗಿರ್ಬೋದು, DJ ಆಗಿರ್ಬೋದು, ಮತ್ತು ವಿಶೇಷವಾಗಿ ಉಡುಪಿಯಿಂದ ಒಂದು ಕಲಾ ತಂಡ ಬರ್ತಾ ಇದೆ. ಕರಡಿ ಕುಣಿತ ಆಗಿರ್ಬೋದು, ಹುಲಿ ವೇಷದ ಆಗಿರ್ಬೋದು, ನಾಗಸಾಧುಗಳು ಒಂದು ವಿಭಿನ್ನವಾಗಿ ಕಲಬುರಗಿ ಪ್ರಥಮ ಬಾರಿಗೆ ಒಂದು ತಂಡ ಬರ್ತಾ ಇದೆ. ಆ ತಂಡ ಮುಖಾಂತರ ಕಾರ್ಯಕ್ರಮ ಆಗ್ತದೆ. ಆ ಧ್ವಜಗಳು ಇರ್ತಾವೆ, ಒಂದು 3000-4000 ಭಗವ ಧ್ವಜಗಳು ಇರ್ತಾವೆ. ಎಲ್ಲರೂ ಒಂದು ಅನ್ಯೂನ್ಯತೆಯಿಂದ, ವಿಜೃಂಭಣೆಯಿಂದ. ಆಮೇಲೆ ದಾರಿ ಮಧ್ಯಕ್ಕೂ ಒಂದು ಎಲ್ಲ ವಾಲಂಟಿಯರ್ ಆಗಿ ಅನ್ನ ಪ್ರಸಾದ ಮಾಡ್ತಾರೆ. ಚೆಕ್ ಪೋಸ್ಟ್ ಹಿಡ್ಕೊಂಡು ಜಗತ್ ವೃತ್ತದವರೆಗೂ ಎಲ್ಲ ರಾಮ ಭಕ್ತರಿಗೆ ಅನುಕೂಲ. ಅಲ್ಲಿ ಪಾನಕ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ನೀರಾಗಿರ್ಬೋದು, ಅವ್ರವ್ರ ಒಂದು ಮನಸ್ಸಿನ ಪ್ರಕಾರ ಅವರೆಲ್ಲ ತೃಪ್ತಿವಾಗೋಸ್ಕರ ಎಲ್ಲ ಇದು ಮಾಡ್ತಾರೆ. ಅದೇ ಈ ನಮ್ಮ ರಾಮನವಮಿ ಉತ್ಸವ ಸಮಿತಿಯಲ್ಲಿ ಎಲ್ಲ ರೀತಿಯ ತಾಯಂದಿರು, ಮಾತೆಯರು, ಅಕ್ಕ ತಂಗಿಯರು ಎಲ್ಲರೂ ಬರ್ತಾರೆ. ಅದೇ ರೀತಿ ಈ ಸರಿನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ತಿಳಿಸ್ಕೊಳ್ತೇವೆ. ಜಯ ಶ್ರೀರಾಮ್. ಸಚಿನ್ ಕಡಗಂಚೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗನ್ನಡಿ ವಂದನೆಗಳು.